ಶಂಕರಣ್ಣ ಬಾಯ್ಲಿ ಅಣ್ಣ ಇಲ್ಲಿ ನಮ್ ತೋಟದಲ್ಲಿ ಚಿಟ್ಟೆ ಜೇನುನೊಣ ತುಂಬಾ ಜಾಸ್ತಿ ಆಗಿದೆ. ಇದು ಏನಾಯ್ತಂದ್ರೆ ತುಂಬಾ ಜಾಸ್ತಿ ಆಗಿ ಇದು ಬೆಳೆ ಕೀಟನಾಶಕ ಎಲ್ಲ ಇದು ಮಾಡುತ್ತೆ. ನಮ್ಮ ಹೊಲಗಳನ್ನೆಲ್ಲ ತೋಟ ಇತ್ತಲ್ಲ ಹೂಗಳನ್ನೆಲ್ಲ ನಾಶ ಮಾಡ್ತವೆ. ರಮಣ ಏನ್ ಗೊತ್ತಾ, ಈ ಚಿಟ್ಟೆ ಈ ಜೇನುನೊಣ ಇದೆಯಲ್ಲ ನಮ್ಮೆಲ್ಲಾ ಬೆಳೆಗಳನ್ನ ತಿನ್ನೋ ಕೀಟಗಳು ಕಣಣ್ಣ ಇವು. ಹೌದಾ ಶಂಕರಣ್ಣ, ನಂಗೆ ಗೊತ್ತೇ ಇರ್ಲಿಲ್ಲ. ಇವು ಕೀಟನಾಶಕಗಳಾದ್ರೆ ನಾವ್ ಇವತ್ತೇ ಅಂಗಡಿಗೆ ಹೋಗೋದಾ? ಅಂಗಡಿಗೆ ಹೋಗಿ ಎಲ್ಲ ಕೆಮಿಕಲ್ ಎಲ್ಲ ತಂದು ಸಿಂಪಡಣೆ ಮಾಡಿ ಒಂದೆಲ್ಲ ಕೊಲ್ಲೋಣ, ನಡಿ ಹೋಗೋಣ. ಹೋಗೋದು ಬಿಡೋಣ. ನೀವು ಸಿಂಪಡಿಸುತ್ತಿರುವುದು ಸರಿಯಲ್ಲ. ನಾವು ನಿಮ್ಮ ಶತ್ರುಗಳಲ್ಲ. ನಾವು ನಿಮ್ಮ ಬೆಳೆಗೆ ಯಾವುದೇ ರೀತಿ ಹಾನಿ ಮಾಡುವುದಿಲ್ಲ. ನಾವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗವನ್ನು ತೆಗೆದುಕೊಂಡೋಗಿ ಸಹಾಯ ಮಾಡುತ್ತೇವೆ. ನಾನು ಕೂಡ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತೇನೆ. ನನ್ನಿಂದ ಹೂವು ಹಣ್ಣುವಿನಿಂದ ಹೆಚ್ಚಾಗಿ ಬೆಳೆಯುತ್ತದೆ. ನೀವು ನನ್ನನ್ನು ಕೆಮಿಕಲ್ ಸ್ಪ್ರೇಯಿಂದ ಸಿಂಪಡಿಸಬೇಡಿ. ಅಣ್ಣ ಇಲ್ಲಿ ಕೇಳಿ ಅಣ್ಣ, ನಾವು ನಿಮಗೆ ಏನು ಸಂಬಳ ಕೇಳುವುದಿಲ್ಲ, ರಜೆ ಕೇಳುವುದಿಲ್ಲ. ಆದರೆ ನಮಗೆ ವಿಷ ಮಾತ್ರ ಸಿಂಪಡಿಸಬೇಡಿ. ಯಾಕೆ ಗೊತ್ತಾ, ನಾವು ನಿಮ್ಮ ನಿಮ್ಮ ಹೊಲದಲ್ಲಿ ನಾವು ಪೋಸ್ಟ್ಮ್ಯಾನ್ ತರ ಕೆಲಸ ಮಾಡ್ತೀವಿ ಗೊತ್ತಾ? ಶಂಕರಣ್ಣ, ಈ ಪೋಸ್ಟ್ಮ್ಯಾನ್ ಅಂದ್ರೆ ಏನು ನಿಮ್ಗೇನಾದ್ರೂ ಗೊತ್ತಾ? ಪೋಸ್ಟ್ಮ್ಯಾನ್ ಏನು? ಪೋಸ್ಟ್ಮ್ಯಾನ್ ಅಂದ್ರೆ ನನ್ಗೇನು ಗೊತ್ತಿಲ್ಲಲ್ಲ. ನನ್ಗೂ ಗೊತ್ತಿಲ್ಲಪ್ಪ, ಕೇಳಲ್ಲ ಅವ್ರನ್ನ. ಪೋಸ್ಟ್ಮ್ಯಾನ್ ಅಂದ್ರೆ ಗೊತ್ತಿಲ್ವಾ? ಒಂದು ಊರಿನಿಂದ ಇನ್ನೊಂದು ಊರಿಗೆ ಪತ್ರ ರವಾನೆ ಮಾಡುತ್ತೇನೆ, ಹಂಗೆ ನಾವು ಕೂಡ. ಅದೇ ರೀತಿಯಾಗಿ ಚಿಟ್ಟೆ ಮತ್ತು ಜೇನುನೊಣಗಳು ಕೂಡ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗಸ್ಪರ್ಶವನ್ನು ಮಾಡಿ ಹಣ್ಣು ಮತ್ತು ಹೂಗಳನ್ನು ಹೆಚ್ಚು ಮಾಡುತ್ತವೆ. ಜೇನ್ ರಾಣಿ, ಯಾಕೆ ನಮ್ ರೈತರ ಜೊತೆ ವಾದ ಮಾಡ್ತಿದೀಯಾ? ಅಯ್ಯೋ ನೋಡಿ ಮೇಡಮ್, ನಾನು ಬೆಳೆಗೆ ಯಾವುದೇ ಹಾನಿ ಮಾಡಲ್ಲ, ಆದ್ರೂ ಕೂಡ ನನಗೆ ವಿಷ ಹಾಕಿ ಕೊಲ್ತಿದ್ದಾರೆ. ಹೌದಾ? ಅನ್ನಂದಿರೇ ಕೇಳಿ, ಎಲ್ಲ ಕೀಟಗಳು ನಿಮ್ಮ ಬೆಳೆಗೆ ನಾಶ ಮಾಡುವುದಿಲ್ಲ. ಜೇನುನೊಣ, ಇದು ಚಿಟ್ಟೆ, ಇವು ಎರಡು ನಿಮ್ಮ ಪರಾಗಸ್ಪರ್ಶವನ್ನು ಹೆಚ್ಚು ಮಾಡುತ್ತದೆ. ಇವು ಎರಡು ನಿಮ್ಮ ಸ್ನೇಹಿತರು, ಅಂದರೆ ಎಲ್ಲ ರೈತರ ಸ್ನೇಹಿತರು. ಅದಕ್ಕೆ ನೀವು ಅಗತ್ಯಕ್ಕಿಂತ ಜಾಸ್ತಿಯಾಗಿ ಕೀಟನಾಶಕವನ್ನು ಬಳಸಿ ಇವು ಎರಡು ಕೀಟಗಳನ್ನು ನಾಶ ಮಾಡಬೇಡಿ. ಅಯ್ಯೋ ಶಂಕರಣ್ಣ, ನಾವು ಇದು ಜೇನು ಮತ್ತೆ ಚಿಟ್ಟೆ ಎರಡೂ ಕೂಡ ನಮ್ಮ ತೋಟವನ್ನು ನಾಶ ಮಾಡುತ್ತೇವೆ ಎಂದು ತಿಳಿದುಕೊಂಡು ಬಂದು ಸುಮ್ಮನೆ ಅಂಗಡಿಯಲ್ಲಿ ಹೋಗಿ ಕೀಟನಾಶಕವನ್ನು ತೆಗೆದುಕೊಂಡು ಕೊಲ್ಲುವ ಸಂದರ್ಭ ಬಂದಿತ್ತಲ್ಲ. ಅದಕ್ಕೆ ಏನ್ ಮಾಡೋಣ ಗೊತ್ತಾ ರಮಣ, ಇನ್ ಮುಂದೆ ಯಾವ ಕೀಟಗಳನ್ನ ಯಾವ ಔಷಧಿಯಿಂದ ಕೊಲ್ಬೇಕು, ಯಾವ ನಮ್ಗೆ ಉಪಯುಕ್ತ ಕೀಟಗಳು, ಯಾವ ನಮ್ಗೆ ಬೇಡದಂತ ಕೀಟಗಳು, ಮತ್ತೆ ನಮ್ಮ ಬೆಳೆಗೆ ಯಾವ ರೋಗ ಬರುತ್ತೆ ಅಂತ ಕೀಟಗಳನ್ನ ಗಮನಿಸಿ ನಾವು ಔಷಧಿ ಹೊಡೆದು ಅವನ್ನ ಕೊಲ್ಬೇಕು. ಓಕೆನಾ? ಸರಿ ರಮಣ. ನಮ್ಮನ್ನು ಉಳಿಸಿ, ನಾವು ನಮ್ಮ ಬೆಳೆಯನ್ನು ಉಳಿಸುತ್ತೇವೆ. ಹೆಚ್ಚು ಪರಾಗಸ್ಪರ್ಶ ಅಂದರೆ ಹೆಚ್ಚು ಇಳುವರಿ. ಧನ್ಯವಾದಗಳು. ಸಮಯದಲ್ಲಿ ಕೀಟನಾಶಕ ಸಿಂಪಡಿಸುವುದು ನಿಲ್ಲಿಸೋಣ. ಅಗತ್ಯವಿದ್ದರೆ ಸಂಜೆಯ ಸಮಯದಲ್ಲಿ ಕೀಟನಾಶಕವನ್ನು ಮಾತ್ರ ಸಿಂಪಡಿಸೋಣ.